ಹಾಯ್ ಫ್ರೆಂಡ್ಸ್, ಬದನೆಕಾಯಿ ಎಣ್ಣೆಗಾಯಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಈ ಥರ ಒಂದು ಚಿಕ್ಕದ ಬಾಣಲಿಲಿ ಈ ಕಡಲೆ ಬೀಜ ಹಾಕ್ಕೊಂಡು ಕೆಂಪಿಗೆ ರೋಸ್ಟ್ ಮಾಡ್ಕೋಬೇಕು. ಕೆಂಪಿಗೆ ಹುರ್ಕೋಬೇಕು. ಈ ಕಡಲೆ ಬೀಜನ ಹುರಿದ್ಬಿಟ್ಟು ನಂತರ ಪುಡಿ ಮಾಡಿ ಇಟ್ಕೋಬೇಕು. ಫುಲ್ ನುಣ್ಣಗೆ ಪುಡಿ ಮಾಡಿ ಇಟ್ಕೋಬೇಕು. ಹಾಗೆ ಈ ಬದನೆಕಾಯಿನ ಈ ಥರ ಕಟ್ ಮಾಡಿ ಪೂರ್ತಿ ಮಾಡೋಕ್ಕೆ ಹೋಗಬೇಡಿ. ನೋಡಿ, ಈ ಥರ 4 ಭಾಗ ಆಗಬೇಕು. ಈ ಥರ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಳ್ಳಿ. ನೀರಲ್ಲಿ ಹಾಕಿರೋದ್ರಿಂದ ಕಪ್ಪಗೆ ಏನೂ ಆಗೋಲ್ಲ. ನೋಡಿ, ಹುಳ ಏನಾದ್ರು ಇತ್ತು ಅಂದರೆ ನೋಡಿಬಿಟ್ಟು ಈ ಥರ 4 ಭಾಗ ಕಟ್ ಮಾಡಿ ಹಾಕಿಟ್ಕೋಬೇಕು. ಈ ಥರ ಹುರಿದು ಪುಡಿ ಮಾಡ್ಕೊಂಡಿರ್ತೀವಲ್ಲ ಕಡಲೆ ಬೀಜದ ಪೌಡ್ರು, ಇದು ಹಾಕ್ಕೋಬೇಕು. ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಅಂತರ 1-2 ಈರುಳ್ಳಿ ಹಾಕ್ಕೋತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು, ಮತ್ತು ಇದು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪು, ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇದು ಪುಡಿ ಮಾಡಿರೋಂಥ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಮತ್ತು 1 ಸ್ಪೂನು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಮತ್ತು ಸಾಂಬಾರು ಪುಡಿ, ಇದು ಬೇಳೆ ಸಾಂಬಾರು ಪುಡಿ. ಬೇಳೆ ಸಾಂಬಾರು ಪುಡಿ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಗೆ ಇದು ಹುಣಸೆಹಣ್ಣು ರಸ ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ, 1 ಬಟ್ಲಷ್ಟು. ಮತ್ತು ಇದು ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ 1-2-3 ಸ್ಪೂನಷ್ಟು. ಇದು ಎಲ್ಲ ಸೇರಿ ಕಲಿಸ್ಕೋಬೇಕು. ಹೀಗೆ ಪ್ಲೇಟಿಗೆ ಹಾಕ್ಕೊಂಡು ಎಲ್ಲ ಸೇರಿ ಕಲಿಸ್ಕೊಳ್ಳಿ, ಕೈಯಲ್ಲೇ ಕಲಿಸ್ಕೊಳ್ಳಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಹಾಗೆಯೇ ಮತ್ತು ಈ ಬದನೆಕಾಯಿ ಏನಿರುತ್ತಲ್ಲ, ಇದು ಸ್ವಲ್ಪ ಹೀಗೆ ಎಲ್ಲ ಹಿಂಡ್ಕೊಳ್ಳಿ. ಮತ್ತು ಇದೆಲ್ಲ ಕಲಿಸ್ಕೊಂಡಿರ್ತೀವಲ್ಲ, ಅದು ನೀಟಾಗಿ ಉಪ್ಪೆಲ್ಲ ಹಾಕಿರ್ತೀವಿ, ಬೆಲ್ಲ ಎಲ್ಲ ಇರುತ್ತೆ. ಎಲ್ಲ ನೀಟಾಗಿ ಕಲಿಸ್ಕೊಂಡು ಹೀಗೆ ಒಂದೊಂದೇ ಬದನೆಕಾಯಿನ ತೊಗೊಂಡು ಈಗ ಸ್ವಲ್ಪ ಹಿಂಗೆ ಅಗಲ ಮಾಡ್ಕೊಳ್ಳಿ. ಈ ಮಸಾಲೆ ಏನಿರುತ್ತಲ್ಲ, ಇದನ್ನ ಇದ್ರೊಳಗಡೆ ಹಿಂಗೆ ಸ್ಟಫ್ ಮಾಡಬೇಕು. ಹಿಂಗೆ ಇದ್ರೊಳಗಡೆ ತುಂಬ್ಕೋಬೇಕು. ಫುಲ್ಲು ನೀಟಾಗಿ ಬದನೆಕಾಯಿದೊಳಗಡೆ ಈ ಎಲ್ಲ ಮಸಾಲೆನೂ ತುಂಬ್ಕೋಬೇಕು. ನೀಟಾಗಿ ಎಲ್ಲ ಫಿಲ್ ಮಾಡ್ಕೊಳ್ಳಿ ಬದನೆಕಾಯಿ ಒಳಗಡೆ ಮಸಾಲೆ. ನೋಡಿ, ಈ ಥರ ಎಲ್ಲ ತುಂಬಿಟ್ಕೋಬೇಕು. ಏನಾದ್ರು ಮಸಾಲೆ ಉಳಿತು ಅಂದರೆ ಅದನ್ನ ಹಾಗೆ ಇಟ್ಕೊಳ್ಳಿ. ಈಗ ಒಂದು ಬಾಣಲಿಗೆ 1-3 ಸ್ಪೂನಷ್ಟು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಆ ಕಾದಿರೋ ಬಾಣಲಿಗೆ ಈ ಬದನೆಕಾಯಿ ಏನು ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ಮಸಾಲೆ ತುಂಬಿ, ಅದನ್ನು ಒಂದೊಂದೇ ಇಟ್ಕೋಬೇಕು. ಈಗ ಹಾಕ್ಕೊಂಡು ಈ ಮಸಾಲೆ ಕೂಡ ಉಳಿದಿರುತ್ತಲ್ಲ ಅದು ಕೂಡ ಇದಕ್ಕೆ ಹಾಕ್ಕೋಬೇಕು. ಇದಕ್ಕೇನೆ ನೀರೇನಾರು ಹಾಕ್ಕೊಂಡು ಬೇಕಾದ್ರೆ ಈ ನೀರು ನಮ್ಮ ಗ್ರೇವಿ ಎಷ್ಟು ಬೇಕೋ ಅಷ್ಟು ನಾವು ಗ್ರೇವಿನ ಹಾಕ್ಕೋಬೇಕು. ನೋಡಿ, ಈ ರೀತಿ ಹಾಕ್ಕೊಂಡು ನಮ್ಮ ಗ್ರೇವಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಇದನ್ನು ಹಿಂಗೆ ಸ್ವಲ್ಪ ಎಲ್ಲ ಕಲಿಸ್ಕೊಂಡು ಇದನ್ನು ಒಂದು ಪ್ಲೇಟ್ ಮುಚ್ಚಿ ಬೇಯಕ್ಕೆ ಬಿಡಬೇಕು. ಈ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೇಯಬೇಕು. ಇದು ಸ್ವಲ್ಪ ಚೆನ್ನಾಗಿ ಬದನೆಕಾಯಿ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಬದನೆಕಾಯಿನ ಬೇಯಿಸ್ಕೋಬೇಕು. ಬೆಂದರೆ ನಿಮಗೆ ಬದನೆಕಾಯಿ ಎಣ್ಣೆ ರೆಡಿ ಆಗುತ್ತೆ. ಯಾವುದೇ ರೀತಿ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿರೋದ್ರಿಂದ ಎಣ್ಣೆಗೆ ಮತ್ತೇನು ಹಾಕೋ ಅವಶ್ಯಕತೆ ಇಲ್ಲ. ಸಾಸಿವೆ ಕೂಡ ಏನು ಹಾಕಬೇಕು ಅಂತೇನಿಲ್ಲ. ಎಲ್ಲ ಮೊದಲೇ ಮಸಾಲೆಗೆ ಮಿಕ್ಸ್ ಮಾಡಿರೋದ್ರಿಂದ
ಮತ್ತೇನು ಹಾಕೋ ಅವಶ್ಯಕತೆ ಇಲ್ಲ. ಇದೇನಿಲ್ಲ, ಒಂದು ಮುಚ್ಚಳ ಮುಚ್ಚಿಬಿಟ್ಟು ಬೇಯಿಸ್ಬೇಕು ಅಷ್ಟೆ. ಬದನೆಕಾಯಿ ಬೇಯಬೇಕಾದ್ರೆ ಈ ಕಡಲೆ ಬೀಜದ ಪುಡಿ ಹಾಕಿರೋದ್ರಿಂದ ತಳ ಹಿಡಿಯುತ್ತೆ. ಸ್ವಲ್ಪ ಆವಾಗ ನೋಡ್ಕೋತಾ ಇರಬೇಕು ಬೆಂದಿದೆಯೋ ಇಲ್ವೋ ಅಂತ ನೋಡ್ಕೋತಾ ಇರಬೇಕು. ನೋಡಿ, ಇದು ಬದನೆಕಾಯಿ ಎಲ್ಲ ಬೆಂದು ಈ ಥರ ಎಣ್ಣೆ ಬಿಡುತ್ತೆ. ಎಣ್ಗಾಯಿ ಬದನೆಕಾಯಿ ರೆಡಿಯಾಗಿರುತ್ತೆ. ಬದನೆಕಾಯಿ ಎಲ್ಲ ಬೆಂದಿದೆ. ಎಣ್ಗಾಯಿ ಬದನೆಕಾಯಿ ಇದು ಜೋಳದ ರೊಟ್ಟಿ ಜೊತೆ, ಚಪಾತಿ ಜೊತೆ, ಗೀ ರೈಸ್ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನು. ಒಂದು ಸತಿ ನಾನು ಮಾಡಿರೋ ಥರ ಮಾಡಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.